ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ ಹೇಳಲಿ. ನನ್ನ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಅನ್ಕೊಂತಿರ್ತಾರ ಲೊಕೇಶನ್ ಯಾಕೋ ಚೇಂಜ್ ಆಗಿದೆ ಅಂತ. ಇವತ್ತು ನಾವು ನಮ್ಮ ಊರಿಗೆ ಬಂದಿದ್ವಿ. ಯಾಕೆ ಅಂದರೆ ಲಕ್ಷ್ಮೀ ದೇವಿ ಕಾರ್ತಿಕೋತ್ಸವ ಇದೆ, ಅದಕ್ಕೆ ಸಂತೆ ಮಾಡಬೇಕು. ಇವಾಗ ಸಂತೆಗೆ ನಿಮ್ಮನ್ನೆಲ್ಲನೂ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ನೋಡಿ, ಇವಾಗ ನಾವು ರೆಡಿ ಆಗಿದ್ದೀವಿ. ಈಗ ನಾನು ಹಬ್ಬ ಹೋಗ್ತಾ ಇದ್ದೀವಿ, ಹೋಗೋಣ ಅಪ್ಪ. ನೋಡ್ರಿ, ಇಲ್ಲಿ ನಮ್ಮ ಮಾಮ ಅವರು ಪಪ್ಪಾಯ ಮತ್ತೆ ಚೆಂಡು ಹೂವು ಹಚ್ಚಿದ್ದಾರೆ, ದಾಳಬ್ರೇನು ಹಚ್ಚಿದ್ದಾರೆ. ನಾವು ಇವಾಗ ನಮ್ಮ ಹೊಲದಲ್ಲಿ ಕಬ್ನ ಹಚ್ಚಿದೀವಿ ಆಲ್ರೆಡಿ. ಇವಾಗ ಎಷ್ಟು ಚಂದ ಅದಾವ ನೋಡ್ರಿ ಹೂವಾಗಳೆಲ್ಲ. ನೋಡ್ರಿ, ಸಂತೆಗೆ ಬಂದೀವಿ, ತರಕಾರಿ ಎಲ್ಲ ತಗೋಬೇಕು. ರೈತರ ಎತ್ತುಗಳಿಗೆ ಸಾಮಾನು ನೋಡ್ರಿ, ನಮ್ಮಪ್ಪ ಹೇಳಕತ್ತ ರೈತರ ಎತ್ತುಗಳ ಸಾಮಾನು ಅಂತೀವಲ್ಲ. ಹಿಂಗೆ ಪಾರ ಹೋದ್ರೆ ಎಲ್ಲ ತರಕಾರಿ ಬಟ್ಟೆ ಎಲ್ಲ ಸಿಗುತ್ತೆ. ತರಕಾರಿ ತಗೋಬೇಕು. ನೋಡಿದರೆ ತರಕಾರಿ ಇದಾವೆ. ನಾವೊಂದು 2 ದಿನಕ್ಕೆ ಇರ್ತೀವಿ ಊರಲ್ಲಿ, ಏನಾದ್ರು ಹಬ್ಬ ಇದ್ದಾಗ ಬಂದೇ ಬರ್ತೀವಿ. ಸೊ 2 ದಿನ ಇಲ್ಲ 3 ದಿನಕ್ಕೆ ಎಷ್ಟು ಬೇಕಷ್ಟು ತರಕಾರಿ ಮತ್ತೆ ಅಕ್ಕಿ ಗೋಧಿ ಎಷ್ಟು ಬೇಕಷ್ಟು ತಗೊಂತೀವಿ. ಊರ ಕಡೆ ಸಂತೆನೇ ಬೇರೆ. ಬೆಂಗಳೂರಲ್ಲೆಲ್ಲ ಮಾಲಲ್ಲಿ ಮಾಡ್ತಾರೆ, ಊರ ಕಡೆ ಆದ್ರೆ ಈ ತರ ಇರುತ್ತೆ, ಚೆನ್ನಾಗಿರುತ್ತೆ. ಪಾಪ ಬಾಳೆಹಣ್ಣು ನೋಡಿ, ಎಲ್ಲ ಕಾಲೆಲ್ಲ ಇದಾವೆ. ಚೌಳಕ್ಕೆ ಬಂದಿಲ್ವಾ? ಎಷ್ಟು ಬಿಸಿಲಿದೆ ನೋಡಿ. ಇಲ್ಲಿ ಬೆಂಗಳೂರಾದ್ರೆ ಕಾಲಿಡಕ್ಕಾಗಲ್ಲ, ಅಷ್ಟು ಚಳಿ ಇದೆ. ನೆಲದ ಮೇಲೆ ಇಳ್ಲಿಕ್ಕೆ ಎಷ್ಟು ಬಿಸಿಲು. ಊರ ಕಡೆ ಎಷ್ಟು ಬಿಸಿಲಿದೆ. ಸೊಪ್ಪು ಇದೆ. ಚೌಳೆಕಾಯಿ ತಗೋತಾ ಇದ್ದೀವಿ ನೋಡಿ. ಒಂದು ಅರ್ಧ ಕಿಲೋ ಸಾಕು ನಮಗೆ. ಜವಾರಿ ಚೌಳೆಕಾಯಿ ಇದು, ಕೊತ್ತಂಬರಿ ಸೊಪ್ಪು ಇದೆ. ಅಲ್ಲಿಂದ ಬಂದಿರ್ತೀವಿ, ತರಕಾರಿ ಕಡೆ ಇದಾವೆ. ಬದನೆಕಾಯಿ ತಗೋತಾ ಇದ್ದೀವಿ. ಬದನೆಕಾಯಿ ಇಲ್ಲ ಅಂದ್ರೆ ಆಗತ್ತೆ ಇಲ್ಲ ನಮ್ಮ ಕಡೆ. ಉಂಟು ಅಪ್ಪ ಹರಿಸ್ತಾ ಇದ್ದಾರೆ. ಸೌತೆಕಾಯಿ ಒಂದು ತಗೋತಾ ಇದ್ದೀವಿ. ಬ್ಯಾಕ್ಗ್ರೌಂಡ್ ಅಲ್ಲಿ ನಾಯ್ಸ್ ಬರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಗಾಡಿ ಎಲ್ಲ ಓಡಾಡ್ತಾ ಇದ್ದಾರೆ. ಸಂತೆ ಬಂದಿದ್ದಾರೆ ಎಲ್ಲರೂ. ಗುರುವಾರಕ್ಕೊಮ್ಮೆ ಸಂತೆ ಆಗುತ್ತೆ ಊರಲ್ಲಿ. ನಿಂಬೆ ಹಣ್ಣು ತಗೋತಾ ಇದ್ದೀವಿ. ಹಿಂಗೆ ಹೋದ್ರೆ ಫುಲ್ ಸಂತೆನೇ ಇದೆ. ಈ ಕಡೆನೇ ಕೂಡ ಮೆಂತೆ ನೋಡಿ ಎಷ್ಟು ಚೆನ್ನಾಗಿದೆ. 10 ರೂಪಾಯಿಗೆ ಒಂದು ಕಟ್ಟು. ಪಾಲಕ್ಕು, ಸಬ್ಬಕ್ಕಿ ಎಲ್ಲ 10 ರೂಪಾಯಿದೆ ಒಂದು ಕಟ್ಟು. ನೋಡಿ, ಟೊಮೆಟೊ ತಗೋತಾ ಇದ್ದೀವಿ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿದೆ. ಬೀನ್ಸು, ಲೇಡೀಸ್ ಫಿಂಗರ್ ಎಲ್ಲ ಇದೆ. ತರಕಾರಿ ಎಲ್ಲ ತಗೊಂಡಾಯ್ತು. ಈಗ ಅಕ್ಕಿ ಬೇಳೆ ಹಾಕುತ್ತಾ ಸಾಸಿವೆ ತಗೊಂಡ್ ಚೂರು
ಅಂದ್ರೆ ಸಾಸಿವೆ ಜೀರಿಗೆ ಮಿಕ್ಸ್ ಆಗಿದೆ ಅಂತ ಅಂದ್ರು ಮಮ್ಮಿ. ಅದು ಈಗ ತುಂಬಾ ತೆಲ ಹೌದು. ಹುಡುಗಿ ಅಷ್ಟೇ ಬರ್ತಾವ. ಹೌದಾ? ಎಲ್ಲ ಆಯ್ತು. ಈಗ ಅಕ್ಕಿ ಬೆಲೆ ಎಲ್ಲ ತಗೋತಾ ಇದೆ. ತುಂಬಾ ಬಿಸಿಲಿದೆ ಇಲ್ಲಿ. ಏನ್ ಬಂದಿದೆ ಪ್ರಶ್ನೆ ಬರ್ದಿದಲ್ಲ, ಬ್ರೆಡ್ ಬಿಸ್ಕಿಟ್ ಅಲ್ಲಿ ತಗೋಬೇಕು. ಬೇಕರಿದಲ್ಲಿ ಹೋಗ್ಬೇಕು. ಎಲ್ಲ ತಗೋಬೇಕು. ಸಂತೆ ಬಂದಾಗ ನಾನು ಎಷ್ಟು ತೊಳೆ 4 ತಗೋ ಹೋಗುತ್ತೆ ಸಾಕು. ತಗೋಬೇಕು. ವೇಟ್ ಮಾಡೋಣ. ಎಲ್ಲ ಪ್ಯಾಕ್ ಮಾಡ್ತೀವಿ. ನಿಮ್ಗೆ ಯಾವ್ದದು ತುಂಬಾ ಬಿಸ್ತಿದೆ ಇಲ್ಲಿ. ಬೆಂಗಳೂರಲ್ಲಿ ಫುಲ್ಲು ಚಳಿ. ಎಲ್ಲದ ಮೇಲೆ ಕಾಲಿಡಕ್ಕಾಗಲ್ಲ, ಅಷ್ಟು ಚಳಿ ಇದೆ ಇಲ್ಲಿ. ಫುಲ್ಲು ಬಿಸಿಲು. ಎಲ್ಲ ಸಂತೆ ಮಾಡ್ತಾ ಇದ್ದಾರೆ. ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಎಲ್ಲಾನು ಸಿಗತ್ತೆ. ವೇಟ್ ಮಾಡೋಣ. ಪ್ಯಾಕ್ ಮಾಡ್ತೀವಿ ನಿಧಾನಕ್ಕೆ. ಒಂದ್ 2 ದಿನ ಆಗುವಷ್ಟಾದ್ರೂ ಸಾಕು ನಮಗೆ. 2 ಕಿಲೋ ಗೋಧಿ, ಅಕ್ಕಿ ಎಲ್ಲ, ತೊಗರಿ ಬೇಳೆ, ಕಡ್ಲೆ ಬೇಳೆ ಎಲ್ಲ ಸಾಕಾಗುತ್ತೆ. ಪೂಜೆಗೆ ಬಂದಿರ್ತೀವಲ್ಲ, ಎಲ್ಲಾನು ನೀಟಾಗಿ ಮಾಡ್ಕೊಂಡು ಹೋಗ್ಬೇಕು. ಇವಾಗ ನಾವು ಸಂತೆ ಮಾಡ್ಕೊಂಡು ಬಂದಾಗಿದೆ. ಸಂತೆದಾಗ ನಾನು ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ತರಕಾರಿ ತಗೊಂಡಿದ್ದೀವಿ. ಮೊದಲೇದಾಗಿ ಚೌಳೆಕಾಯಿ, ಬದನೆಕಾಯಿ, ಸೌತೆಕಾಯಿ, ಹಾಗೆ ಟೊಮೆಟೊ ಎಲ್ಲ ತಗೊಂಡಿದ್ದೀವಿ. ಮೆಂತ್ಯ ಸೊಪ್ಪು ಇದೆ, ಉಳ್ಳಾಗಡ್ಡಿ ಕೂಡ ತಗೊಂಡಿದ್ದೀವಿ. 2-3 ದಿನಕ್ಕೆ ಆಗುವಷ್ಟು ಅಕ್ಕಿ ಮತ್ತು ಗೋಧಿ ಹಿಟ್ಟು ತಗೊಂಡಿದ್ದೀವಿ. ಇದು ಅಭಿಷೇಕಕ್ಕೋಸ್ಕರ ಬಾಳೆಹಣ್ಣು ತಗೊಂಡಿದ್ದೀವಿ. ಕಾಯಿ ಓಡಿಸ್ಬೇಕಾಗತ್ತೆ ಪೂಜೆಗಂತ. ತೆಂಗಿನಕಾಯಿ ತಗೊಂಡಿದ್ದೀವಿ. ರೊಟ್ಟಿ ತಗೊಂಡಿದ್ದೀವಿ. ಬಿಸಿ ಬಿಸಿ ಬದನೆಕಾಯಿ ಪಲ್ಯ ಜೊತೆ ರೊಟ್ಟಿ ತಿನ್ನೋಣ ಅಂತ. ಹಾಗೆ ಹೂ ಕೂಡ ತಗೊಂಡಿದ್ದೀವಿ. ಹೂ ಮಾರ್ಕೆಟಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ರಶ್ ಇತ್ತು ಅಂತ. ಅದಕ್ಕೆ ಹೂ ಎಲ್ಲ ಇಲ್ಲಿ ದೊಡ್ಡ ಚೀಲದಲ್ಲಿ ಇಟ್ಟಿದ್ದೀವಿ. ಹಾಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ಕೊಂತೀನಿ, ನಮ್ಮೂರ ಸಂತೆ ವಿಡಿಯೋ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.